ನಾವು ಮನುಷ್ಯರು ಮನುಷ್ಯತ್ವ ಎಂಬ ಮನಸ್ಸನ್ನು ಹೊಂದಿ ಮಾನವೀಯತೆಯಿಂದ ಮೆರೆಯೋಣ ಎಂಬ ನಾಟಕವನ್ನು ಪ್ರದರ್ಶಿಸಲು 3ನೇ ತರಗತಿಯ ವಿದ್ಯಾರ್ಥಿಗಳು ವೇದಿಕೆಗೆ ಬರಲು ಕಾತುರರಾಗಿದ್ದಾರೆ. ದೇವರ ಅದ್ಭುತ ಸೃಷ್ಟಿಯಲ್ಲಿ ಅಸಂಖ್ಯಾತ ಜೀವರಾಶಿಗಳಿವೆ. ಅವುಗಳಲ್ಲಿ ಮಾನವ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವಂತಹ ನಾವು ನೀವು ಕೂಡ ಬಲ್ಲವರು ಹೇಳುತ್ತಾರೆ. ಮಾನವ ಜನ್ಮ ದೊಡ್ಡದಯ್ಯ ಎಂದು. ನಮ್ಮ ಜೊತೆಗೆ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಹೀಗೆ ಸಹಸ್ರಾರು ಜೀವಜಂತುಗಳು ಈ ಪೃಥ್ವಿಯಲ್ಲೇ ತಮ್ಮದೇ ಸಂತತಿಯಲ್ಲಿ ಜೀವಿಸುತ್ತಿವೆ. ದೇವರ ಸೃಷ್ಟಿಯಲ್ಲಿ ಎಲ್ಲವೂ ಒಳ್ಳೆಯದೇ, ನಿಸ್ವಾರ್ಥ ಜೀವಿಗಳೇ. ಆದರೆ ಮನುಷ್ಯನನ್ನು ಬಿಟ್ಟು. ಏಕೆಂದರೆ ಅವನ ಆಸೆ ಆಕಾಂಕ್ಷೆಗಳು ಹೇಗಿವೆ ಎಂದರೆ ದರವಿರದ ತೀರದಂತೆ, ಆಕಾಶದಲ್ಲಿನ ನಕ್ಷತ್ರಗಳನ್ನು ಎನಿಸಿದಂತೆ. ಇತ್ತೀಚಿನ ದಿನಮಾನಗಳಲ್ಲಿ ಮನುಷ್ಯ ಎಷ್ಟು ಸ್ವಾರ್ಥಿಯಾಗಿದ್ದಾನೆ ಎಂಬುದಕ್ಕೆ ಕೆಲವೊಂದು ಸನ್ನಿವೇಶಗಳನ್ನು ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅದೆಷ್ಟೋ ಕಡೆಗಳಲ್ಲಿ ಈಗಲೂ ಕೂಡ ಮೂಕ ಪ್ರಾಣಿ ಪಕ್ಷಿಗಳನ್ನು ಹಿಡಿದು ಅವುಗಳನ್ನು ಕುಣಿಸಿ ಅದರಿಂದ ಬಂದ ಹಣದಿಂದ ತಾನು ಸಂತೋಷ ಪಡುತ್ತಿದ್ದಾನೆ. ಉದಾಹರಣೆ ಕರಡಿ, ಕೋತಿ, ಗಿಳಿ, ಎತ್ತು ಇತ್ಯಾದಿ. ಏಕೆ? ಅವುಗಳು ಕೂಡ ನಮ್ಮಂತೆ ಜೀವಿಗಳಲ್ಲವೇ? ಅವುಗಳಿಗೂ ಸ್ವಾತಂತ್ರ್ಯತೆ ಬೇಕಲ್ಲವೇ? ಕೆಲಸಕ್ಕೆ ಏಕೆ ಬರಲಿಲ್ಲ? ಮನೆಯಲ್ಲಿ ಸ್ವಲ್ಪ ಕೆಲಸವಿತ್ತು, ಅದಕ್ಕೆ ಬರಲಿಲ್ಲ. ದಿನೇಶ, ಅಲ್ಲಿ ನೋಡು, ಆಕ್ಸಿಡೆಂಟ್ ಆಗಿದೆ. ಪಾಪ, ರಕ್ತ ಸುರಿಯುತ್ತಿದೆ. ಬಾ, ಸ್ವಲ್ಪ ಏಳಲು ಸಹಾಯ ಮಾಡಿ ನೀರು ಕುಡಿಸಿ ಆಸ್ಪತ್ರೆಗೆ
ಸೇರಿಸೋಣ. ಅಯ್ಯೋ ಬೇಡ ರಮೇಶ, ಆಮೇಲೆ ಪೊಲೀಸ್ ಕೇಸ್, ಕೋರ್ಟ್ ಕಚೇರಿ ಅಂತ ಅಲಿಯೋದು ಯಾರಿಗೆ ಬೇಕು? ನಮಗೆ ಬೇಡಪ್ಪ, ಬಾ ಹೋಗೋಣ. ಮಾನವ ದೇಹ ಶಾಶ್ವತವಲ್ಲ ಎಂಬ ನೀತಿಯ ಅರಿಯದೆ ಹೋದೆ ಸ್ವಾರ್ಥಕ್ಕೆ ಸಿಲುಕಿ ತತ್ವ ಮರೆತೆಯ. ಮಾನವ ದೇಹ ಶಾಶ್ವತವಲ್ಲ ಎಂಬ ನೀತಿಯ ಅರಿಯದೆ ಹೋದೆ ಸ್ವಾರ್ಥಕ್ಕೆ ಸಿಲುಕಿ ತತ್ವ ಮರೆತೆಯ. ಮನುಜ ತತ್ವ ಮರೆತೆಯ, ತತ್ವ ಮರೆತೆಯ ಮನುಜ, ತತ್ವ ಮರೆತೆಯ. ಅಶೋಕ ಎಂದಿನಂತೆ ಕೆಲಸಕ್ಕೆ ಹೋಗಲು ಸಿದ್ಧನಾಗುತ್ತಿರುತ್ತಾನೆ. ಮಗ, ಮಾತ್ರೆ ಖಾಲಿಯಾಗಿದೆ, ಇವತ್ತಾದರೂ ತರುತ್ತೀಯಾ? ಆಹಾ, ನೆನಪಾದರೂ ತರುತ್ತೇನೆ. ಇಷ್ಟು ವಯಸ್ಸಾಗಿ ಮೂಲೆಯಲ್ಲಿ ಬಿದ್ದರೂ ಖರ್ಚು ಮಾಡಿಸಲಿಕ್ಕೇನು ಕಡಿಮೆ ಇಲ್ಲ. ಸರೋಜ, ಸ್ವಲ್ಪ ಕುಡಿಯಲು ಬಿಸಿ ನೀರು ಕೊಡುತ್ತೀಯಾ? ರೀ, ನಿಮ್ಮ ಅಮ್ಮನ ಸೇವೆ ಮಾಡಿ ಮಾಡಿ ಸಾಕಾಗಿದೆ, ಇನ್ನು ನನಗೆ ಆಗುವುದಿಲ್ಲ. ಇವರನ್ನು ಕೊಂಡೋಗಿ ಯಾವುದಾದರೂ ವೃದ್ಧಾಶ್ರಮಕ್ಕೆ ಸೇರಿಸಿ. ಹೌದು, ನನಗೂ ಸಾಕಾಗಿದೆ ಇವರ ಆಸ್ಪತ್ರೆ ಖರ್ಚು ನೋಡಿ ನೋಡಿ. ನೀನು ಹೇಳಿದ್ದೆ ಸರಿ, ಇವರನ್ನು ಇವತ್ತೇ ಯಾವುದಾದರೂ ವೃದ್ಧಾಶ್ರಮಕ್ಕೆ ಸೇರಿಸಿ ಬರುತ್ತೇನೆ. ಬೇಡ ಮಗ, ನೀನು ಹೇಳಿದ ಹಾಗೆ ಕೇಳಿಕೊಂಡು ನನ್ನ ಮೊಮ್ಮಕ್ಕಳನ್ನು ನೋಡಿಕೊಂಡು ನನ್ನ ಕೊನೆ ದಿನಗಳನ್ನು ಕಳೆಯುತ್ತೇನೆ. ಬೇಡ, ನಿನ್ನ ಕಾಟ ಸಾಕಾಗಿದೆ, ನಡೆ ಹೋಗೋಣ. ಅಪ್ಪ, ಈಗ ಸಮಾಧಾನವಾಯ್ತು. ಮಕ್ಕಳ ಹೊರಗೆ ಆಟ ಆಡಿ. ಬಾರೋ, ಹೊರಗಡೆ ಆಟಾಡ್ಲಿಕ್ಕೆ ಹೋಗೋಣ. ನಮಸ್ಕಾರ ಸರ್, ನನ್ನ ಹೆಸರು ಅಶೋಕ. ಇವರನ್ನು ಇಲ್ಲಿ ಸೇರಿಸಬೇಕಾಗಿತ್ತು. ಇವರು ನಿಮಗೇನಾಗಬೇಕು? ಇವರು ನನ್ನ ತಾಯಿ. ಇವರನ್ನು ಇಲ್ಲಿ ಸೇರಿಸಲು ಕಾರಣವೇನು? ಇವರನ್ನು ನೋಡಿಕೊಳ್ಳಲು ಆಗುವುದಿಲ್ಲ, ದಯವಿಟ್ಟು ಇಲ್ಲಿ ಸೇರಿಸಿಕೊಳ್ಳಿ. ಸರಿ ಸರಿ. ಇವರ ಹೆಸರೇನು? ಇವರ ಹೆಸರು ಲಕ್ಷ್ಮಮ್ಮ. ಇಲ್ಲಿ ಒಂದು ಸಹಿ ಹಾಕಿ. ತಿಂಗಳಿಗೆ ಸ್ವಲ್ಪ ಹಣ ಕೊಡಬೇಕಾಗುತ್ತದೆ. ಅದರ ಬಗ್ಗೆ ಚಿಂತೆ ಬೇಡ, ತಿಂಗಳಿಗೆ ಹಣ ತಲುಪಿಸುತ್ತೇನೆ. ಇವರನ್ನು ಒಳಗೆ ಕರೆದುಕೊಂಡು ಹೋಗಿ. ಮಗ, ನನ್ನನ್ನು ಮನೆಗೆ ಕರೆದುಕೊಂಡು ಹೋಗು. ಬೇಡ, ನೀ ಇಲ್ಲೇರು, ನಾ ಮತ್ತೆ ಬರುತ್ತೇನೆ.
ವಿಷವಾ ನೀಡೋ ಪಾಪಿ ಜಂತುಗಳಿಗೆ ತುತ್ತು ನೀಡಿದ ಕೈಗಳ ಹಿಡಿದು ನಡೆಸಲಿಲ್ಲ ಹಾಲ ಕುಡಿದ ಜೀವ ಹಾಲ ಹಲವ ಸುರಿಯಿತಲ್ಲ ಕುಡಿಸಿ ಆಡಿಸಿದ ಎದೆಗೆ ಒದ್ದೆ ಹೋದರಲ್ಲ ಕುಡಿಸಿ ಆಡಿಸಿದ ಎದೆಗೆ ಒದ್ದೆ ಹೋದರಲ್ಲ ಒದ್ದೆ ಹೋದರಲ್ಲ ಒದ್ದೆ ಹೋದರಲ್ಲ. Mahatma Gandhi ji said, "The greatness of humanity is not in being human, but in being human." ನಾವು ಮಾನವತೆಯಿಂದ ಮೆರೆದು ಮನುಷ್ಯತೆ ಎಂಬ ಮನಸ್ಸನ್ನು ಹೊಂದಿ ಈ ಭೂಮಂಡಲದಲ್ಲಿ ಇತರ ಜೀವಿಗಳಿಗೆ